ಇಂಥ ಕೆಲಸ ಮಾಡಿದವನನ್ನ ಸುಟ್ಟು ಹಾಕಬೇಕು ಅಂತ ಜನ ಖುದ್ದು ಹೋಗ್ತಾರೆ. ಎತ್ತಿ ಮೆರೆಸಿದ ಜನ ಕೂಡ ಮರೆತು ಸುಮ್ಮನಾಗ್ತಾರೆ. ಇಲ್ಲಿ ಜೈಕಾರ ಹಾಕಿದಂಥ ಜನ ನೆರವಿಗೆ ಬರಲ್ಲ. ಲೇಡಿ ಸಿಂಗಮ್ ಅಂತ ಹಟ್ಟಕ್ಕೇರಿದಂಥ ಸೋಷಿಯಲ್ ಮೀಡಿಯಾಗಳಾಗಲಿ ಟಿವಿ ಪೇಪರ್ಗಳಾಗಲಿ ಸಹಾಯಕ್ಕೆ ಬರಲ್ಲ. ಆಕೆ ಮಾಡಿದ್ದು ಸಹ ಅಮಾನುಷ ಕೊಲೆ, ಪ್ರಚಾರದ ತೇವ್ರಿಗಾಗಿ ಮಾಡಿದಂತಹ ಹತ್ಯೆ. ಹೀಗೆ ದಿಕ್ಕಿಲ್ಲದ ಬಿಹಾರಿಯನ್ನ ಪೊಲೀಸರು ಹೊಡೆದಾಕ್ಬಿಟ್ರ. ಕೊಲೆಗಾರನಿಗೆ ಕೈಕೋಳ ಹಾಕೊಂಡೇ ಕರ್ಕೊಂಡು ಹೋಗ್ತಾರಲ್ವಾ, ಅಂಥದ್ರಲ್ಲಿ ಅವನು ಪೊಲೀಸರ ಮೇಲೆ ಕಲ್ಲೆಸ್ತು ಹಲ್ಲೆ ಮಾಡಕ್ ಹೆಂಗ್ ಸಾಧ್ಯ ಆಯ್ತು? ಮೊನ್ನೆ ಹುಬ್ಬಳ್ಳಿಯಲ್ಲಿ ಬಿಹಾರದವನೊಬ್ಬ ಚಿಕ್ಕ ಮಗುವನ್ನ ತಿಂದು ಮುಗಿಸಿದ್ನಲ್ಲ, ಅವನನ್ನ ಗುಂಡು ಹೊಡೆದು ಕೊಂದು ಹಾಕಿದಂತಹ ಲೇಡಿ ಸಿಂಗಮ್ ಅನ್ನಪೂರ್ಣ ಅವ್ರ ವಿರುದ್ಧ ವಿಚಾರಣೆಗೆ ಆರ್ಡರ್ ಆಗಿದೆ. ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದ ಸೂತ್ರಗಳಂತೆ ವಿಚಾರಣೆ ನಡೆಯುತ್ತೆ. ಅವನೆಂಥ ಪಾಪಿನೇ ಆಗಿರಲಿ, ಅದಿನ್ನೆಂಥ ಹಲ್ಕ ಕೆಲಸ ಮಾಡಿರಲಿ, ಮೊನ್ನೆ ವಿಷಯನೇ ತಗೊಳ್ಳಿ. ಇಂಥ ಕೆಲಸ ಮಾಡಿದವನನ್ನ ಸುಟ್ಟು ಹಾಕಬೇಕು ಅಂತ ಜನ ಖುದ್ದು ಹೋಗ್ತಾರೆ. ಆ ಲೇಡಿ ಆಫೀಸರ್ ಕೂಡ ಅದನ್ನೇ ಮಾಡ್ತಾರೆ. ಜನ ಎತ್ತಿ ಮೆರೆಸಿದ್ರು, ಈಗ ತಣ್ಣಗಾಯಿತು. ಎತ್ತಿ ಮೆರೆಸಿದ ಜನ ಕೂಡ ಮರೆತು ಸುಮ್ಮನಾಗ್ತಾರೆ. ಮುಂದೆ ಆಫೀಸರ್ ಪಡೋ ಪಾಡಿದ್ಯಲ್ಲ, ಅದನ್ನು ನೋಡಿದ್ರೆ ಯಾವ ಆಫೀಸರ್ ಕೂಡ ಮತ್ತೆ ಇಂಥ ಧೈರ್ಯಕ್ಕೆ ಕೈ ಹಾಕಲ್ಲ. ಈಗಾಗಲೇ ಶುರುವಾಗಿದೆ ಅಂಥದ್ದೊಂದು. ಆಕೆ ಮಾಡಿದ್ದು ಸಹ ಅಮಾನುಷ ಕೊಲೆ, ಪ್ರಚಾರದ ತೇವ್ರಿಗಾಗಿ ಮಾಡಿದಂತಹ ಹತ್ಯೆ. ಅಸಲಿಗೆ ಆತ ರೇಪ್ ಅಂಡ್ ಮರ್ಡರ್ ಮಾಡಿದ್ನ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಅವನೊಬ್ಬ ಅಮಾಯಕ, ದಾರಿ ಹೋಗ, ಮತ್ಯಾರೋ ಪ್ರಭಾವಿಯ ಮಗನನ್ನು ಇನ್ಯಾರನ್ನೋ ಬಚಾವ್ ಮಾಡೋದಕ್ಕೆ ಹಿಂಗೆ ದಿಕ್ಕಿಲ್ಲದ ಬಿಹಾರಿಯನ್ನ ಪೊಲೀಸರು ಹೊಡೆದಾಕ್ಬಿಟ್ರ. ಪೊಲೀಸರನ್ನ ನಂಬೋಕ್ಕಾಗಲ್ಲ. ಯಾವುದೋ ಕೇಸ್ ತಲೆಬಿಸಿ ಜಾಸ್ತಿ ಆದಾಗ, ಸಾಮಾಜಿಕ ಹಾಗೆ ಪೊಲಿಟಿಕಲ್ ಒತ್ತಡ ಜಾಸ್ತಿ ಆದಾಗ ಯಾರಾದರೂ ಅಮಾಯಕರನ್ನ ತಂದು ತಲೆ ಬೋಳ್ಸೋದ್ರಲ್ಲಿ ಈ ಪೊಲೀಸರು ನಿಸ್ಸೀಮರು. ಕೆಲವೊಂದು ಕೇಸಲ್ಲಿ ಹಿಂಗೆ ಆಗಿದೆ ಕೂಡ, ಅದು ಬಿಡಿ, ಪಾಪ ಈ ಕೇಸಲ್ಲ. ಇನ್ನು ಈ ಲೇಡಿ ಸಿಂಗಮ್ ಪರವಾಗಿ ನಿನ್ನೆ ಮೊನ್ನೆವರೆಗೂ ಜೈಕಾರ ಹಾಕ್ತಿದ್ರಲ್ಲ, ಈಗ ಅವರೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಮಾನವ ಹಕ್ಕುಗಳು ದಮನ ಆಗಿದ್ದಾವೆ, ಈ ಬಗ್ಗೆ ವಿಚಾರಣೆ ನಡೀಬೇಕು, ಇದು ಫೇಕ್ ಎನ್ಕೌಂಟರ್ ತರ ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಅವನು ರೇಪ್ ಮಾಡಿ ಕೊಲೆ ಮಾಡಿದ್ದು ಯಾವುದೋ ಪಾಳ್ ಮನೆಯಲ್ಲಿ. ಪೊಲೀಸರು 16 ಕಿಲೋಮೀಟರ್ ದೂರ ಇರುವಂತಹ ನಿರ್ಜನ ಪ್ರದೇಶಕ್ಕೆ ಮಹಜರಿಗೆ ಅಂತ ಕರ್ಕೊಂಡೋಗಿದ್ವಿ ಅಂತ ಹೇಳ್ತಾರೆ. ಅಲ್ಲಿ ತನಕ ಆರೋಪಿಯನ್ನ ಯಾಕೆ ಕರ್ಕೊಂಡೋಗಿದ್ರು? ನಿರ್ಜನ ಜಾಗಕ್ಕೆ ಕರ್ಕೊಂಡೋಗಿ ಅವನನ್ನ ಕೊಲೆ ಮಾಡೋದಕ್ಕ? ಅಂತಹ ಅಪಾಯಕಾರಿ ಕೊಲೆಗಾರನಿಗೆ ಕೈಕೋಳ ಹಾಕೊಂಡೇ ಕರ್ಕೊಂಡು ಹೋಗ್ತಾರಲ್ವಾ, ಅಂಥದ್ರಲ್ಲಿ ಅವನು ಪೊಲೀಸರ ಮೇಲೆ ಕಲ್ಲೆಸ್ತು ಹಲ್ಲೆ ಮಾಡಕ್ ಹೆಂಗ್ ಸಾಧ್ಯ ಆಯ್ತು? ಇವರೇ ಅವನನ್ನ ಓಡೋಗ್ಬಿಟ್ಟು ಆನಂತರ ಕಲ್ಲು ಹೊಡೆದ ಅಂತ ಸುಳ್ಳು ಹೇಳ್ಕೊಂಡು, ನೆಪ ಹೇಳ್ಕೊಂಡು, ಗುಂಡು ಹೊಡೆದು ಕೊಲೆ ಮಾಡಿ ಮಲಗಿಸಿದ್ದಾರೆ. ಅವನು ತಪ್ಪಿಸ್ಕೊಂಡು ಓಡ್ತಿದ್ದ ಅದೇ ನಿಜವಾಗಿದ್ರೆ ಎಷ್ಟು ದೂರದಿಂದ ಅವನ ಬೆನ್ನಿಗೆ ಹಿಂದಿನಿಂದ ಗುಂಡು ಹಾರಿಸಲಾಗಿದೆ? ಎದೆಗೆ ಬಿದ್ದಿರೋ ಗುಂಡು ಬೆನ್ನ ಹಿಂದಿಂದ ಬಂದಿದ್ಯಾ? ಎಲ್ಲ ನೇರವಾಗಿ, ಇಲ್ಲಾಂದ್ರೆ ನೇರವಾಗಿ ಎದೆಗೆ ಗುಂಡಿಟ್ಟು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಫೈರ್ ಮಾಡಿ ಕೊಂದಾಕ್ಬಿಟ್ರ? ಹೀಗೆಲ್ಲ ವಾದಗಳು, ವಿವಾದಗಳು, ಚರ್ಚೆಗಳು ಶುರುವಾಗಿದ್ದಾವೆ. ಈಗಾಗಲೇ ಗುಂಡು ಹೊಡೆದಷ್ಟು ಈಸಿಯಾಗಿ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಪೊಲೀಸವ್ರಿಗೆ. ಇಂಥ ಎನ್ಕೌಂಟರ್ ಕಾರ್ಯಾಚರಣೆಯ ಪಿನ್ ಟು ಪಿನ್ ರನ್ ಆರ್ಡರ್ನ ಕಾನೂನಾತ್ಮಕವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ವಿವರಣೆ ಕೊಡಬೇಕು. ಯಾರು? ಗುಂಡು ಹೊಡೆದ ಪೊಲೀಸ್ ಆಫೀಸರು. ಗುಂಡುಡಿಯುವಂತಹ ಅನಿವಾರ್ಯತೆ ಏನಿತ್ತಪ್ಪ ಇಲ್ಲಿ? ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡು ಅಂದ್ರೆ ಎಂಥ ಆಫೀಸರ್ ಆದರೂ ಒಂದು ಕ್ಷಣ ತಬ್ಬಿಬ್ಬ ಹೋಗ್ಬಿಡ್ತಾರೆ. ಗುಂಡು ಹಾರಿಸೋ ಸಂದರ್ಭ ಬರೋದು ಅಂದ್ರೆ ಒಂದು ತನ್ನ ಪ್ರಾಣ ರಕ್ಷಣೆಗೆ, ಇಲ್ವಾ ಬೇರೆಯವರ ಜೀವನ ಉಳಿಸೋದಕ್ಕೆ. ಇಂಥ ಸಿಚುವೇಶನ್ನಲ್ಲಿ ಬೇರೆ ಯಾವುದೇ ದಾರಿ ಇಲ್ಲ ಅಂದ್ರೆ ಮಾತ್ರ ಫೈರ್ ಓಪನ್ ಮಾಡಬೇಕಾಗುತ್ತೆ. ಅದನ್ನ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಗುಂಡು ಹೊಡಿದೆ ನನ್ನ ಆತ್ಮರಕ್ಷಣೆ ಸಾಧ್ಯನೇ ಇರಲಿಲ್ಲ, ಅಥವಾ ಇನ್ಯಾವುದೋ ಅಮಾಯಕರ ಜೀವವನ್ನು ಉಳಿಸೋದಕ್ಕೆ ಗುಂಡು ಹೊಡಿಲೇಬೇಕಾಗಿತ್ತು, ಬೇರೆ ಯಾವುದೇ ದಾರಿ ಇರಲಿಲ್ಲ ಅಂತ ಪ್ರೂವ್ ಮಾಡಬೇಕು. ಬರೀ ಹೇಳೋದಲ್ಲ, ಅದನ್ನ ಪ್ರೂವ್ ಮಾಡಬೇಕಾಗತ್ತೆ.
ಸುಮ್ಮನೆ ಪೊಲೀಸರು ಬೆಲ್ಟಲ್ಲಿ ವೆಪನ್ ಇದೆ ಅಂತ ಹೇಳ್ಬಿಟ್ಟು ಹೊರಗೆ ತೆಗೆದು ಶೋ ಕೊಡೋಕ್ಕಾಗಲ್ಲ. ಇದನ್ನೆಲ್ಲ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಈ ಲೇಡಿ ಅಧಿಕಾರಿ ಅನ್ನಪೂರ್ಣ ಅವರಿದಾರಲ್ಲ, ಹೆಂಗ್ ಪ್ರೂವ್ ಮಾಡ್ಕೋತಾರೋ ಗೊತ್ತಿಲ್ಲ, ಮಾಡ್ಕೊಳ್ಳೇಬೇಕಾಗುತ್ತೆ, ಅದು ಅನಿವಾರ್ಯತೆಗೆ ಅವ್ರಿಗೆ. ಒಟ್ಟಾರೆಯಾಗಿ ಈ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಕರ್ತವ್ಯದ ದೃಷ್ಟಿಯಿಂದ ಸದುದ್ದೇಶದಿಂದ ಮಾಡಿದ್ದೇ ಹೊರತು ಯಾವುದೇ ದುರುದ್ದೇಶ ಇರಲಿಲ್ಲ. ಯಾವುದೇ ವೈಯಕ್ತಿಕ ರಾಗದ್ವೇಷಗಳಿಂದನೋ ಅಥವಾ ಪರ್ಸನಲ್ ಗ್ರಜ್ಜೋ ಅಥವಾ ಯಾವುದೋ ಪ್ರಚೋದನೆಯಿಂದನೋ ಪ್ರಚಾರಕ್ಕೋ ಮಾಡಿದ್ದಲ್ಲ ಅನ್ನೋದನ್ನ ಕರಾರುವಕ್ಕಾಗಿ ನಿರೂಪಿಸ್ಕೋಬೇಕಾಗತ್ತೆ. ಇಲ್ಲಿ ಚೈಕಾರ ಹಾಕಿದಂಥ ಜನ ನೆರವಿಗೆ ಬರಲ್ಲ. ಲೇಡಿ ಸಿಂಗಮ್ ಅಂತ ಹಟ್ಟಕ್ಕೇರಿಸಿದಂಥ ಸೋಷಿಯಲ್ ಮೀಡಿಯಾಗಳಾಗಲಿ, TV ಪೇಪರ್ಗಳಾಗಲಿ ಸಹಾಯಕ್ಕೆ ಬರಲ್ಲ. ಬೇಷ್ ಅಂತ ಬೆಂತಡ್ದಂತಹ ರಾಜಕಾರಣಿಗಳೆಲ್ಲ ನೈಸಾಗಿ ಜಾರ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾರೆ. ಆಫೀಸರ್ದು ಏನಿದ್ರು ಸೋಲೋ ಹೋರಾಟ, ಒಂಟಿ ಹೋರಾಟ. ಜೋಶಲ್ಲಿ ಗನ್ ತೆಗೆದು ಆಫೀಸರು ಎದುರಿಸ್ಬೇಕಾಗಿರೋದು ತುಂಬಾ ಇರುತ್ತೆ. ಕೆಲವೊಂದು ಸಲ ನ್ಯಾಯಯುತವಾಗಿ ಮಾಡಿದಂತಹ ಕೆಲಸಕ್ಕೂ ಕೂಡ ಇಷ್ಟೊಂದು ಉತ್ತರ ಕೊಡಬೇಕಾಗ್ತದೆ. ಪೊಲೀಸ್ ಕೆಲಸ ಅಂದರೆ ಅನೇಕರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹೆಂಗೆ ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಜಯಿಸ್ಕೊಂಡ್ಬಿಡ್ಬೋದು ಅನ್ನೋ ಕಲ್ಪನೆ ಇದೆ. ವಾಸ್ತವದಲ್ಲಿ ಹಂಗಿರಲ್ಲ. ಅದು ಕಣ್ಣೆದರಲ್ಲೇ ರಣಭೀಕರವಾದಂತಹ ಘರ್ಷಣೆ ನಡೆದು 3-4 ಜನ ಸತ್ತು ಬಿದ್ದಿರ್ತಾರೆ. ದೊಡ್ಡ ಕೋಮುಗಲಭೆ ಆಗಿರುತ್ತೆ, ಗುಂಡ. ಅಂತ ಟೈಮಲ್ಲಿ ಕೂಡ ಗುಂಡು ಹಾರಿಸಿದಂತಹ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಿ ಮನೆಗೆ ಹೋದಂತಹ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಗುಂಡು ಹಾರಿಸೋ ಅಧಿಕಾರಿಗೆ ಆಮೇಲೆ ಮಾನವ ಹಕ್ಕುಗಳ ಆಯೋಗದವರ ಪ್ರಶ್ನೆಗಳ ಗುಂಡುಗಳಿಗೆ ಎದೆ ಕೊಡುವಂತಹ ಗುಂಡಿಗೆ ಇರಬೇಕಾಗುತ್ತೆ. ತಮ್ಮ ತಪ್ಪೇ ಇಲ್ದಿದ್ರು ಗೋಲಿಬಾರು, ಲಾಕಪ್ ಡೆತ್ತು ಮುಂತಾದ ಸಾವುಗಳಿಗಾಗಿ ಮನೆ ಮಠ ಕಳ್ಕೊಂಡಂತಹ ಆಫೀಸರ್ಸ್ಗಳ ಸಂಖ್ಯೆ ಕಮ್ಮಿ ಇಲ್ಲ. ಇನ್ನ ಮೊದಲೆಲ್ಲ ಹಿರಿಯ ಅಧಿಕಾರಿಗಳು ತಮ್ಮ ಕೈ ಕೆಳಗಿನ ಅಧಿಕಾರಿಗಳನ್ನ ಇಂಥ ಸಂದರ್ಭದಲ್ಲಿ ಹೆಂಗೋ ಪಾರ್ ಮಾಡ್ಬಿಡ್ತಿದ್ರು. ಆಗಿನ ಅಧಿಕಾರಿಗಳು ಮಾಡ್ತಿದ್ದಂತಹ ಎನ್ಕೌಂಟರ್ಗಳ ಉದ್ದೇಶ ಹಿರಿಯ ಅಧಿಕಾರಿಗಳಿಗೆ ಕನ್ವೆ ಆಗ್ತಾ ಇತ್ತು. ಈಗ ಅದು ಮರ್ಡರ್ ಮಾಡೋದಕ್ಕೆ ಮತ್ತೊಂದು ಪರ್ಯಾಯ ವ್ಯವಸ್ಥೆ ಆಗ್ಬಿಡಬಾರದು ಅಂತ ಯಾವ ಹಿರಿಯ ಅಧಿಕಾರಿಗಳು ಕೂಡ ಇಂಥದಕ್ಕೆಲ್ಲ ತಲೆ ಕೊಡೋದಿಲ್ಲ. ಹಂಗಾಗಿನೇ ಈ ಎನ್ಕೌಂಟರ್ ಅಥವಾ ಈ ಲಾಕಪ್ ಡೆತ್ತು ಅಥವಾ ಈ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾಗ ಆರೋಪಿ ಸತ್ರೆ ಅದು ನೇರವಾಗಿ ಪೊಲೀಸರ ತಲೆಗೇನೆ ಸುತ್ತಕೊಳ್ಳುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಮ್ಮೆ ಎಲ್ಲೋ ಓದಿದ ನೆನಪಾಯ್ತು, ಹೇಳ್ತೀನಿ ಕೇಳಿ. ಅದು 1995ರಲ್ಲಿ ಆದಂತಹ ಇಶ್ಯೂ. ಈ ಸೀರಿಯಲ್ ಕೊಲೆಗಳು ಮತ್ತೆ ದರೋಡೆ, ರೇಪ್ ಮಾಡ್ತಿದ್ದಂತಹ ಒಂದು ಗ್ಯಾಂಗನ್ನ ಮೈಸೂರು ಪೊಲೀಸರು ಹಿಡ್ಕೊಂಡು ಬರ್ತಾರೆ. ಬಂದು ಅದು ಆ ಗ್ಯಾಂಗು 5 ಜಿಲ್ಲೆಗಳಲ್ಲಿ ಕೃತ್ಯಗಳನ್ನ ಅಂದ್ರೆ ಕ್ರೈಮ್ ನಡೆಸಿರುತ್ತೆ. ಆ ಗ್ಯಾಂಗು ಅವರು ದರೋಡೆ ಮಾಡಿದಂತಹ ಮತ್ತೆ ಅಲ್ಲಿ ವಿಲೇವಾರಿ ಮಾಡಿರ್ತಾರಲ್ಲ, ಈ ದರೋಡೆ ಮಾಡಿದ್ದ ಚಿನ್ನಾಭರಣಗಳನ್ನ ಅದನ್ನೆಲ್ಲ ಸೀಸ್ ಮಾಡ್ಕೊಂಡಂತಹ ತನಿಖಾ ತಂಡ ಮಂಗಳೂರಿನಿಂದ ಹಿಡ್ಕೊಂಡು ಮೈಸೂರಿಗೆ ಬರ್ತಾ ಇರುತ್ತೆ. ಅದ್ರಲ್ಲಿ ಒಬ್ಬ ಕಳ್ಳ ಏನ್ ಮಾಡ್ತಾನೆ, ಆ ಒಬ್ಬ ಕಳ್ಳಂದು ಅಲ್ಲೇ ಹುಣಸೂರು ತಾಲೂಕಿನ ಒಂದು ಸಣ್ಣ ಹಳ್ಳಿ ಅವನದೂರು. ಅವನೇನ್ ಮಾಡ್ತಾನೆ, ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ, ಸ್ವಾಮಿ ಒಂದಿಷ್ಟು ಒಡವೆಗಳನ್ನ ನಮ್ಮ ಮನೇಲಿ ಬಚ್ಚಿಟ್ಬಿಟ್ಟಿದ್ದೀನಿ, ನಮ್ಮೂರಿಗೆ ಕರ್ಕೊಂಡು ಹೋದ್ರೆ ಅದನ್ನೆಲ್ಲ ತಕ್ಕೊಟ್ಬಿಡ್ತೀನಿ ಸ್ವಾಮಿ, ಇಲ್ಲೇ ಹೋಗ್ತಾ ದಾರಿಯಲ್ಲೇ ನಮ್ಮೂರು ಸಿಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಬಿಟ್ರೆ ನನ್ನ ಬಳಿ ಯಾವ ಒಡವೆನೂ ಇಲ್ಲ, ಎಲ್ಲ ನಿಮ್ಗೆ ಎಲ್ಲ ಕೆಲಸ ನಿಮ್ಮ ಹತ್ರ ಬಾಯ್ಬಿಟ್ಬಿಟ್ಟಿದ್ದೀನಿ, ಆಮೇಲೆ ನಂಗೆ ಒಂಚೂರು ಸಹಾಯ ಮಾಡಿ, ನಿಮ್ಗೆ ಅಪ್ರೂವರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಂಗೆ ಒಂಚೂರು ಸಹಾಯ ಮಾಡಿ ಕೇಸಲ್ಲಿ ಅಂತ ಕೇಳ್ಕೊಳ್ತಾನೆ. ಅದು ಆಫೀಸರ್ ಏನ್ ಮಾಡ್ತಾರೆ, ಹೆಂಗೂ ಹೋಗ್ತಾ ದಾರಿಯಲ್ಲೇ ಹೋಗೋದಾ, ಹಂಗೆ ಸಿಗುತ್ತಲ್ಲ ಅವರು ಹೋಗ್ತಾ ಹಂಗೆ ಅದನ್ನು ಸೀಸ್ ಮಾಡ್ಕೊಂಡು ಹೋದ್ರಾತು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಹೋಗ್ತಾ ದಾರಿಯಲ್ಲಿ ಗಾಡಿನ ಹಳ್ಳಿ ಕಡೆ ತಿರುಗಿಸ್ತಾರೆ. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಟೈಮ್ ಆಗಿರ್ತದೆ. ಅವಾಗ ಏನು ಮಾಡ್ತಾನೆ ಅವನು ಕಳ್ಳ, ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡು, ಸ್ವಾಮಿ ಇಷ್ಟೊತ್ತಿನಲ್ಲಿ ಗಾಡಿ ಊರಿಗೆ ತೊಗೊಂಡೋಗ್ಬಿಟ್ರೆ ಜನ ಎಲ್ಲ ಎದ್ಬಿಡ್ತಾರೆ, ಜನಕ್ಕೆ ಗೊತ್ತಾಗ್ಬಿಡುತ್ತೆ, ನಮ್ಮ ಮನೆಯವ್ರದ್ದು ಮಾನ ಮರ್ಯಾದೆ ಹೋಗ್ಬಿಡ್ತದೆ, ಹಾಗಾಗಿ ಅದು ಚಿಕ್ಕಳ್ಳಿ ಬೇರಲ್ವಾ, ಸುಮ್ಮನೆ ಇದಾಗದ್ ಬೇಡ ಸ್ವಾಮಿ, ಇಲ್ಲೇ ಗಾಡಿ ಊರವರ್ಗಡೆ ನಿಲ್ಲಿಸ್ಬಿಡಿ, ಹಂಗೆ ಕರ್ಕೊಂಡು ನನ್ನ ಜೊತೆ ಪೊಲೀಸರು ಬಂದರೆ ನಾನು ಹೋಗ್ಬಿಟ್ಟು ಅದೇನು ಒಡವೆ ಇದೆಯಲ್ಲ ಅದು ಎತ್ಕೊಟ್ಬಿಡ್ತೀನಿ ಅಂತ ಕೇಳ್ಕೊತಾರೆ. ಆಯ್ತು ಬಿಡು, ಇನ್ನೆಲ್ಲಿ ಹೋಗ್ತಾನೆ, ಪೊಲೀಸರು ಇವನ್ ಜೊತೆನೇ ಇರ್ತಾರಲ್ಲ, ನಡ್ಕೊಂಡೆ ಹೋದ್ರಾಯ್ತು ಅಂತ ನಡ್ಕೊಂಡೆ ಹೋಗ್ಬಿಟ್ಟು ಒಳಗಡೆ ಸೀಸ್ ಮಾಡ್ಕೊಂಡು ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತಾರೆ, ಒಂದಷ್ಟು ಜನ ಈ ಪೊಲೀಸರನ್ನ ಜೊತೆ ಮಾಡ್ಬಿಟ್ಟು ಒಂದು 4-5 ಜನ ಪೊಲೀಸರ ಜೊತೆ ಮಾಡ್ಬಿಟ್ಟು ಆ ಕಳ್ಳನ್ನ ಹೋಗಪ್ಪ ಆಯ್ತು ಒಡವೆ ಮನೆಗೆ ಹೋಗಿ ತಗೊಂಡ್ ಬಾ ಅಂತ ಕಳಿಸ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡ್ತಾನೆ ಇವನ್ ಕಳ್ಳ, ಈ ಹೆಂಗೂ ಟೈಮ್ ಸಿಕ್ತಲ್ಲ ಚಾನ್ಸು ತಪ್ಪಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋ ಟೈಮಲ್ಲಿ ಯಾವುದೋ ಒಂದು ಹಾಳ್ಬಾವಿ ಬಿದ್ದು ಸೋತಾಗ್ತಾನೆ. ಅಷ್ಟೇ, ಆ ಕಾರ್ಯಾಚರಣೆಗೆ ಏನು ಹೋಗಿದ್ರಲ್ಲ 2 ಜನ ಪೊಲೀಸರು ಜೈಲ್ ಪಾಲಾಗ್ತಾರೆ. ಹಿಂಗಿರುತ್ತೆ ಪೊಲೀಸರ ಪರಿಸ್ಥಿತಿ. ಇನ್ನ 2019ರಲ್ಲಿ ಒಂದು ಸಿಕ್ಕಾಪಟ್ಟೆ ಸೌಂಡ್ ಆಗಿದ್ದಂತ ಒಂದು ಘಟನೆ ನಡೆದಿತ್ತು ಹೈದರಾಬಾದ್ನಲ್ಲಿ. ಅದು ಎನ್ಕೌಂಟರ್ ಘಟನೆ. ಅದು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು, ಇಡೀ ದೇಶದಲ್ಲೇ ಸೌಂಡ್ ಮಾಡಿದಂತ ಸುದ್ದಿ ಅದು. ಹೈದರಾಬಾದ್ ಹತ್ರ ಒಂದು ಟೋಲ್ ಹತ್ರ 26 ವರ್ಷದ ಒಂದು ವೆಟರ್ನರಿ ಡಾಕ್ಟರ್ ಒಬ್ಬರನ್ನ 4 ಜನ ಲೋಕರುಗಳು ಏನ್ ಮಾಡ್ತಾರೆ, ಅಲ್ಲೇ ಪಕ್ಕದಲ್ಲಿದ್ದಂತಹ ನಿರ್ಜನ ಪ್ರದೇಶಕ್ಕೆ ಎಳ್ಕೊಂಡೋಗಿ ಅಮಾನುಷವಾಗಿ ರೇಪ್ ಮಾಡಿ ಭೀಕರವಾಗಿ ಕೊಂದು ಹಾಕಿರ್ತಾರೆ.
ಇನ್ನು ಆ ಹೆಣನ ಇನ್ನೆಲ್ಲೋ ತಗೊಂಡೋಗಿ ಲಾರಿಲಿ ಇನ್ನೆಲ್ಲೋ ಎತ್ತಾಕೊಂಡೋಗಿ ಬಿಸಾಕ್ಬಿಟ್ಟಿರ್ತಾರೆ. ಇಂಥ ಕೇಸನ್ನ ಪೊಲೀಸರು ಏನ್ ಮಾಡ್ತಾರೆ, CCTV ಫುಟೇಜ್ನ ಆಧಾರವಾಗಿ ಇಟ್ಕೊಂಡು 4 ಜನರನ್ನ ಹಿಡ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಈ ಜನ ಯಾವ ರೇಂಜಿಗೆ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿದ್ರು ಅಂದ್ರೆ, ಅಪರಾಧಿಗಳನ್ನ ನಮ್ಗೆ ಒಪ್ಪಿಸಿ ನಾವೇ ಅವರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ರೊಚ್ಚಿಗೆದ್ದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ತುಂಬಾ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ ಆ ಟೈಮಲ್ಲಿ. ಅವಾಗ ಏನ್ ಮಾಡ್ತಾರೆ, ಈ 4 ಜನ ಆರೋಪಿಗಳನ್ನ ಮಹಜರಿಗೆ ಅಂತ ಪೊಲೀಸರು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಇದ್ದಂತಹ ಇಬ್ರು ಯಾರೋ ಆರೋಪಿಗಳು ಪೊಲೀಸರ ರೈಫಲ್ನ ಕಿತ್ಕೊಂಡ್ಬಿಟ್ಟು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೋದ್ರು. ಅವಾಗ ನಾವು ಆತ್ಮರಕ್ಷಣೆಗೆ ಅಂತ ಹೇಳ್ಬಿಟ್ಟು ಆ 4 ಜನರನ್ನ ಸುಟ್ಟು ಬಿಸಾಕಿದ್ವಿ ಅಂತ ಹೇಳ್ಬಿಟ್ಟು ಸುಟ್ಟು ಬಿಸಾಕಿ ಕತೆ ಕಟ್ತಾರೆ ಪೊಲೀಸ್ನವರ ಈ ಕೆಲಸಕ್ಕೆ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತ ಆಗುತ್ತೆ. ಎಲ್ಲರೂ ಬೇಷ್ ಬೇಷ್ ಅಂತಾರೆ, ಎಲ್ಲಾ ಕಡೆ ಬೇಷ್ ಬೇಷ್ ಬೇಷ್. ಆಮೇಲೆ ಶುರುವಾಗುತ್ತೆ ನೋಡಿ ಪೊಲೀಸ್ನವ್ರಿಗೆ ಗ್ರಹಚಾರ, ಮಾನವ ಹಕ್ಕುಗಳ ಸರ್ವನಾಶ ಆಗೋದು ಅಂತ ಎದ್ದು ಕೂತ್ಬಿಟ್ರು ಮಾನವ ಹಕ್ಕುಗಳ ಆಯೋಗದವರು. ಅಷ್ಟೇ, ಹಾಡಿ ಹೋಗ್ಲಿ ಅಟ್ಟಕ್ಕೇರಿದವ್ರು ಯಾರೂ ಬರಲಿಲ್ಲ. ಇದೊಂದು ಫೇಕ್ ಎನ್ಕೌಂಟ್ರು, ಪ್ಲಾನ್ ಮಾಡಿ ನಡೆಸಿದಂತ ಕಗ್ಗೋಲೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ತನಿಖಾ ತಂಡದಲ್ಲಿದ್ದ ಅಷ್ಟೂ ಪೊಲೀಸರು ಈಗಲೂ ಜೈಲಿನಲ್ಲಿ ಕೊಳಿತಿದ್ದಾರೆ. ಇವಾಗ ನಮ್ಮ ಲೇಡಿ ಸಿಂಗಮ್ ಅನ್ನಪೂರ್ಣವ್ರ ಕಥೆನೂ ಅಷ್ಟೇ. ಅವ್ರು ಮಾಡಿರೋ ಕೆಲಸ ದೇವ್ರ ಮೆಚ್ಚೋದೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಅದರ ಕಾನ್ಸಿಕ್ವೆನ್ಸಸ್ ಏನಿದೆ ಅದನ್ನ ಅವ್ರು ಫೇಸ್ ಮಾಡಲೇಬೇಕಾಗುತ್ತೆ. ಅದು ಒಬ್ಬಂಟಿಯಾಗಿ. ಬೇಷ್ ಅಂದವ್ರು ಯಾರು ಬಂದು ಬೆನ್ನಿಗೆ ನಿಲ್ಲಲ್ಲ. ಸತ್ತವನು ಪಾಪಿ ಆದ್ರೂ ಅದರಲ್ಲೂ ನ್ಯಾಯ ಇದೆಯಾ ಅಂತ ನಮ್ಮ ಕಾನೂನು ಹೋಗುತ್ತೆ. ನಮಸ್ಕಾರ.